ಸಾಲು ಮರದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳಂತೆ ಸಾಕಿದ ವೃಕ್ಷ ಮಾತೆ. ಸಾವಿರಾರು ಗಿಡಗಳನ್ನ ನೆಟ್ಟು ಅವುಗಳನ್ನ ಮಕ್ಕಳಂತೆ ಸಾಕಿ ಸಲಹಿದ ತಿಮ್ಮಕ್ಕ ಅಜ್ಜಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ತಮ್ಮ ಜೀವನದ ಬಹುಪಾಲು ಮರಗಳ ರಕ್ಷಣೆಗೆ, ಪರಿಸರ ಕಾಳಜಿಗೆ ಮುಡುಪಾಗಿಟ್ಟಿದ್ರು ಸಾಲು ಮರದ ತಿಮ್ಮಕ್ಕ. ಅವರ ಪರಿಸರ ಕಾಳಜಿ, ಅವರು ಬದುಕಿದ ರೀತಿ ಎಂದೆಂದಿಗೂ ನೆನೆಯುವಂಥದ್ದು. ಸಾಲು ಮರದ ತಿಮ್ಮಕ್ಕ 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸ್ತಾರೆ. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಮನೆಯಲ್ಲಿ ಕಡು ಬಡತನ ಇರೋದ್ರಿಂದ ಶಾಲೆಯ ಮುಖವನ್ನೇ ನೋಡದೆ ದನ ಮೇಯಿಸಿಕೊಂಡು ಕಲ್ಲು ಕ್ವಾರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡೇ ತನ್ನ ಬಾಲ್ಯವನ್ನ ಕಳೆದು ಬಿಡ್ತಾರೆ. 12ನೇ ವರ್ಷಕ್ಕೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವರನ್ನ ಮದುವೆಯಾಗ್ತಾರೆ. ಮನೆಯಲ್ಲಿ ಬಡತನವಿದ್ರೂ ದನ ಮೇಯಿಸಿಕೊಂಡು ಗಂಡ ಹೆಂಡತಿ ಚೆನ್ನಾಗಿಯೇ ಇರ್ತಾರೆ. ಆದ್ರೆ ಮದುವೆಯಾಗಿ ಸುಮಾರು ವರ್ಷಗಳು ಕಳೆದ್ರೂ ಮಕ್ಕಳಾಗಿರ್ಲಿಲ್ಲ. ಮಕ್ಕಳಿಲ್ಲ ಎಂಬ ನೋವು ಆಗಾಗ ಇಬ್ರನ್ನು ಕಾಡ್ತಾನೆ ಇರುತ್ತೆ. ಹೀಗಾಗಿ ಆ ನೋವನ್ನ ಮರೆಸಲು ಸಸಿ ನೆಡಲು ಶುರು ಮಾಡ್ತಾರೆ. ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿ 94ರಲ್ಲಿ ಸಸಿಗಳನ್ನ ನೆಡಲು ಶುರು ಮಾಡ್ತಾರೆ. ಆ ನ್ಯಾಷನಲ್ ಹೈವೇಯಲ್ಲಿ ತಿಮ್ಮಕ್ಕ ನೆಟ್ಟು ಬೆಳೆಸಿದಂತಹ 385 ಆಲದ ಮರಗಳು ಇಂದಿಗೂ ನೂರಾರು ಪಕ್ಷಿಗಳಿಗೆ ಆಶ್ರಯ ನೀಡ್ತಿವೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಾಗಿವೆ. ಮಕ್ಕಳಿಲ್ಲ ಎಂಬ ಸಮಾಜದ ಕೊಂಕು ಮಾತಿಗೆ ಸ್ವಲ್ಪವೂ ಅಂಜದೆ ಮಕ್ಕಳಿಲ್ಲದಿದ್ರೆ ಏನಾಯ್ತು, ಮರಗಳನ್ನ ಬೆಳೆಸ್ತೇವೆ ಎಂದು ಸಸಿ ನೆಡಲು ಶುರು ಮಾಡಿದ್ರು. ಪುಟ್ಟ ಸಸಿಗಳನ್ನ ಪುಟ್ಟ ಮಗುವಿನಂತೆ ಆರೈಕೆ ಮಾಡಿ ದೊಡ್ಡ ಮರಗಳನ್ನಾಗಿ ಮಾಡಿದ್ರು ಈ ಮಹಾತಾಯಿ. 8 ಕಿಲೋಮೀಟರ್ ಉದ್ದದ ಹೈವೇಯಲ್ಲಿ 385 ಆಲದ ಮರಗಳು ಸೇರಿದಂತೆ ಹಲವು ಭಾಗಗಳಲ್ಲಿ 8,000 ಮರಗಳನ್ನ ಬೆಳೆಸ್ತಾರೆ. ತಮ್ಮದೇ ಸ್ವಂತ ದುಡ್ಡು ಖರ್ಚು ಮಾಡಿ ಗಂಡ ಹೆಂಡತಿ ಇಬ್ಬರು ಸಸಿಗಳಿಗೆ 4 ಕಿಲೋಮೀಟರ್ನಿಂದ ಬಿಂದಿಗೆಯಲ್ಲಿ ನೀರು ತಂದು ಹಾಕಿ ಮರಗಳನ್ನ ಬೆಳೆಸ್ತಾರೆ. 2019ರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಬಾಗೇಪಲ್ಲಿ ಹಾಗೂ ಹಲಗೂರು ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತ ರಸ್ತೆಯ ಬದಿ ಇರುವಂತಹ ಮರಗಳನ್ನ ಕಡಿಯುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ರೆ ಆ ಮರಗಳನ್ನ ನೆಟ್ಟಂತವರು ತಿಮ್ಮಕ್ಕ ಮತ್ತು ಅವರ ಪತಿ. ಹಾಗಾಗಿ ಆಲದ ಮರಗಳನ್ನ ಯಾವುದೇ ಕಾರಣಕ್ಕೂ ಕಡಿಯಬಾರದು ಅಂತ ವಿರೋಧ ಮಾಡ್ತಾರೆ. ತಿಮ್ಮಕ್ಕ ಅವರ ಒತ್ತಡಕ್ಕೆ ಮಣಿದ ಸರ್ಕಾರ ಮರ ಕಡಿಯುವ ನಿರ್ಧಾರವನ್ನೇ ಕೈಬಿಡುತ್ತೆ. ಸಾಲು ಮರದ ತಿಮ್ಮಕ್ಕ ಅನಕ್ಷರಸ್ಥರಾಗಿದ್ರು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿ ಗೌರವ ಡಾಕ್ಟರೇಟ್, ಪದ್ಮಶ್ರೀ ಪುರಸ್ಕಾರ, ರಾಜ್ಯೋತ್ಸವ ಪ್ರಶಸ್ತಿ, ವೃಕ್ಷ ಮಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರ ಪಡೆದಿದ್ರು. ಬಿಬಿಸಿ ಸುದ್ದಿವಾಹಿನಿ ನಡೆಸಿದ ಜಗತ್ತಿನ 100 ಪ್ರಭಾವಿ ಮಹಿಳೆಯರ ಸಮೀಕ್ಷೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಸ್ಥಾನ ಪಡೆದಿದ್ದಾರೆ. ತಾವು ಪದ್ಮಶ್ರೀ ಪ್ರಶಸ್ತಿ ಪಡೆಯುವಾಗ ರಾಷ್ಟ್ರಪತಿಗಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದ ಅಮೃತಮಯಿ ಸಾಲು ಮರದ ತಿಮ್ಮಕ್ಕ. 1991ರಲ್ಲಿ ಪತಿಯನ್ನ ಕಳೆದುಕೊಂಡು 35 ವರ್ಷಗಳ ಕಾಲ ಒಂಟಿಯಾಗಿ ಬದುಕಿದ್ದ ಜೀವ ಇದು. ಸಾಕು ಮಗ ಉಮೇಶ್ ಇವರಿಗೆ ಆಸರೆಯಾಗಿದ್ರು. ಸದ್ಯ ತಿಮ್ಮಕ್ಕನಿಗೆ 110 ವರ್ಷ ವಯಸ್ಸಾಗಿತ್ತು. ಈ ಇಳಿ ವಯಸ್ಸಿನಲ್ಲೂ ಕೂಡ ಮನೆಯಲ್ಲಿರದೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಸಾಧನೆ ಮಾಡಲು ಯಾವುದೇ ಪದವಿ, ನೆರವು, ಅವಕಾಶದ ಅಗತ್ಯವಿಲ್ಲ. ಕಾಯಕನಿಷ್ಠೆ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಎಂಬ ಧ್ಯೇಯ ಇದ್ರೆ ಜಗತ್ತನ್ನೇ ಬದಲಾವಣೆ ಮಾಡುವ ಶಕ್ತಿ ಆಗಬಹುದು ಎಂಬುದಕ್ಕೆ ತಿಮ್ಮಕ್ಕ ಬೆಸ್ಟ್ ಎಕ್ಸಾಂಪಲ್.